ತಸ್ಯೈ ದಿಶೆ ಸತತಮಂಜಲಿರೇಶ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತ ಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರು ಚಕ್ರವರ್ತಿ ಸೃಷ್ಟಿ ಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ. ಸಹಜವಾಗಿ ಬರ್ತಾ ಇತ್ತು. ಹಾಗೆ ಅನೇಕಾನೇಕ ಋಷಿಮುನಿಗಳು ತಪಸ್ಸು ಮಾಡುವಾಗ ಅವರ ತಪಸ್ಸಿನ ಒಂದು ಅಂಶ ಬರುವಾಗ ರಾಜನಿಗೆ ಯಾವ ತಪಸ್ವಿಗೆ ರಾಜ ಕಡಿಮೆ, ಯಾವ ಋಷಿಗೆ ರಾಜ ಕಡಿಮೆ ಹೇಳಿ? ಅಷ್ಟು ಪುಣ್ಯ, ಅಷ್ಟು ತಪಸ್ಸು ಆತನಲ್ಲಿ ಸಂಚಯ ಆಗ್ತಾ ಇತ್ತು. ಅದು ಬೇಕು ಅದು. ಯಾಕೆಂದರೆ ರಾಜ ರಾಷ್ಟ್ರಗತಂ ಪಾಪಂ, ರಾಷ್ಟ್ರದೆಲ್ಲ ಪಾಪವನ್ನು ರಾಜ ತಗೊಳ್ಬೇಕಾಗ್ತದೆ. ಅವನಿಗೆ ಈ ಪುಣ್ಯ ಇಲ್ಲದಿದ್ದರೆ ಅವನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ರಾಜ್ಯಭಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಷ್ಟು ಪುಣ್ಯ ಋಷಿಮುನಿಗಳು ಕೊಟ್ಟು ಬರ್ತಾ ಇದ್ದಿದ್ದು ಅಂತ. ಹಾಗೆ ಶಿಷ್ಯರು ಮಾಡಿರ್ತಕ್ಕಂಥ ಎಲ್ಲ ಧರ್ಮ ಕಾರ್ಯಗಳಿದೆಯಲ್ಲ, ಪುಣ್ಯ ಕಾರ್ಯಗಳಿದೆಯಲ್ಲ, ಇದೆಲ್ಲ ನಿಮಗೆ ಪಾಲಿದೆ. ಅದರಲ್ಲಿ ನೀವು ಭಾಗಿಗಳು. ಗುರಿಕಾರರು ಎಲ್ಲ ಪುಣ್ಯ ಕಾರ್ಯಗಳಲ್ಲಿ ಭಾಗಿಯಾಗಬೇಕು. ನೀವೆಲ್ಲ ಭಾಗಿಯಾಗ್ತೀರಿ. ಮುಂದೆ ನಿಂತು ನೀವು ಕಾರ್ಯಕ್ರಮದ ಸುವ್ಯವಸ್ಥೆ ನೋಡ್ತಕ್ಕಂಥವ್ರು. ಒಂದು ಧರ್ಮ ಕಾರ್ಯ ನಡೀಬೇಕಾದ್ರೆ ಗುರುಪೀಠಕ್ಕೆ ಸರ್ವೋಚ್ಚ ಸ್ಥಾನ, ಪುರೋಹಿತ ಅಲ್ಲಿ ಧರ್ಮ ಕಾರ್ಯವನ್ನು ನಿರ್ವಾಹ ಮಾಡ್ತಕ್ಕಂಥವನು. ಆದರೆ ಗುರುವಿನ ಪ್ರತಿನಿಧಿಯಾಗಿ ನೀವಿದ್ದುಕೊಂಡು ಇಡೀ ಕಾರ್ಯಕ್ರಮದ ಸುವ್ಯವಸ್ಥೆಯ ಹೊಣೆ ಹೊತ್ತವರು ಅಂತ. ಪುರೋಹಿತರು ಕೂಡ ನಿಮ್ಮನ್ನು ಕೇಳಲಿ ಮುಂದುವರಿಸ್ತಕ್ಕಂಥದ್ದು ಅಂತ. ಹೀಗೆ ಮಾಡಬಹುದಾ, ಮಾಡಲ್ಲ ಅಂತ ಕೇಳುವಾಗ ನಿಮ್ಮನ್ನು ಎಲ್ಲಿಟ್ಟಿದ್ದು ಸಮಾಜ, ಪರಂಪರೆ ನಿಮ್ಮನ್ನು ಎಲ್ಲಿಟ್ಟಿದೆ ಎಂಬುದನ್ನು ನೀವು ಆಲೋಚನೆ ಮಾಡಬೇಕು ಅಂತ. ಅಷ್ಟು ದೊಡ್ಡ ಒಂದು ಮಹತ್ವ ನಿಮಗಿರ್ತಕ್ಕಂಥದ್ದು. ನಿಮಗೆ ಅರಿಯದೆ ದೊಡ್ಡ ಪುಣ್ಯದ ಸಂಚಯ ನಿಮಗಾಗಿರ್ತದೆ. ಅದು ಅಲೌಕಿಕವಾಗಿರ್ತಕ್ಕಂಥದ್ದು. ಲೌಕಿಕವಾಗಿ ನಿಮಗಾಗುವ ಸಂಪರ್ಕಗಳಿದೆಯಲ್ಲ, ಅದು ಕೂಡ ಸಂಪತ್ತಿ. ನಿಮ್ಮ ಬಳಕ ದೊಡ್ಡದಾಗ್ತದೆ. ನಿಮಗೆ ಆತ್ಮೀಯರು, ವಿಶ್ವಾಸಕರು ಬಹಳ ಮಂದಿ ಆಗ್ತಾರೆ. ಅವರು ಸಂದರ್ಭಕ್ಕೆ ಒದಗ್ತಾರೆ ನಿಮಗೆ. ಇದನ್ನು ಬಯಸಿ ನೀವು ಈ ಕಾರ್ಯಕ್ಕೆ ಮುಂದಾಗಿದ್ದು ಅಲ್ಲದೇ ಇದ್ದರೂ ಕೂಡ ತಾನಾಗಿ ಆನುಷಂಗಿಕವಾಗಿ ನಿಮಗೆ ಸಿಗ್ತಕ್ಕಂಥ ಒಂದು ಫಲ ಅದು ಅಂತ. ನಿಮ್ಮ ಬಳಗ ವಿಸ್ತಾರ ಆಗ್ತದೆ. ಅಲ್ಲದೇ ಇದ್ದರೆ ಕೇವಲ ಹೆಂಡತಿ ಮಕ್ಕಳಲ್ಲಿ ನೀವು ಸೀಮಿತವಾಗಿರ್ತಾ ಇದ್ರಿ. ಇವತ್ತು ನೀವು ದೊಡ್ಡ ಕುಟುಂಬದ ಒಂದು ಭಾಗವಾಗಿರ್ತೀರಿ. ನಿಮ್ಮನ್ನು ಸಮಾಜ ಬಿಟ್ಕೊಡೋದಿಲ್ಲ. ಆತ್ಮೀಯರ ಕಷ್ಟ ಸುಖ ಹಂಚಿಕೊಳ್ಳೋದು ಬಳಗ ದೊಡ್ಡದಿರ್ತದೆ ನಿಮಗೆ. ನೀವು ನಿಮ್ಮ ಇಡೀ ಘಟಕದ ಎಲ್ಲರ ಕಷ್ಟ ಸುಖಗಳಿಗೆ ಭಾಗಿಯಾಗುವಾಗ ಅವರೆಲ್ಲ ನಿಮ್ಮ ಕಷ್ಟ ಸುಖಕ್ಕೆ ಭಾಗಿಯಾಗ್ತಾರೆ. ಅದರ ಪರಿಣಾಮವೂ ಕೂಡ ದೊಡ್ಡದೇ. ಹೀಗೆ ಘೋಷಿತ ಅಘೋಷಿತ, ಗೋಚರ ಅಗೋಚರ ಪ್ರಯೋಜನಗಳು ಬೇಕಾದಷ್ಟಿದೆ. ಈ ಒಂದು ಸ್ಥಾನಕ್ಕೆ ಮಹತ್ವವು ಕೂಡ ಬೇಕಾದಷ್ಟಿದೆ. ನಿಮಗೇನು ಮಹತ್ವ ಕಡಿಮೆ ಇಲ್ಲ. ನಿಮ್ಮನ್ನು ಮಾತು ಕೇಳ್ತೇನೆ. ದೇವಸ್ಥಾನ ಪೂಜ್ಯ ಹೌದು ಅಲ್ವಾ? ದೇವಸ್ಥಾನವು ಯಾಕೆ ಪೂಜ್ಯ? ದೇವಸ್ಥಾನವು ಯಾಕೆ ಪೂಜ್ಯ ಅಂದರೆ ಅದು ದೇವರು ಭಕ್ತರು ಸೇರುವಂಥ ಸ್ಥಾನ ಅಂತ. ಹಾಗಾಗಿ ದೇವಸ್ಥಾನ ಪೂಜ್ಯ. ನಾವೇನು ಹೇಳ್ತಾ ಇದ್ದೀವಿ ನಮ್ಗೆ ಅರ್ಥ ಆಗಿರ್ಬೋದು. ಈಗ ಎಲ್ಲಿ ದೇವರು ಮತ್ತು ಭಕ್ತರು ಸೇರ್ತಾರೋ, ಭಗವಂತ ಮತ್ತು ಭಕ್ತರ ಮಧ್ಯೆ ಸೇತುವೆ ಅದು ದೇವಸ್ಥಾನ. ಹಾಗಾಗಿ ಪೂಜ್ಯ ಅದು ಅಂತ. ಹಾಗೆ ನೀವು ಕೂಡ ಗುರುಗಳ ಶಿಷ್ಯರ ಮಧ್ಯೆ ಸೇತುವೆ. ನೀವು ಸರಿಯಾಗಿ ನಿಮ್ಮ ಕಾರ್ಯ ನೀವು ಮಾಡಿದರೆ ನೀವು ಯಾವುದೇ ದೇವಸ್ಥಾನಕ್ಕೆ ಕಡಿಮೆ ಇಲ್ಲ. ನೀವು ನಡೆದಾಡುವ ದೇವಸ್ಥಾನಗಳಿದ್ದಂತೆ ಅಂತ. ನಡೆದಾಡುವ ದೇವಸ್ಥಾನಗಳಿದ್ದಂತೆ ನೀವು. ನಿಮ್ಮ ಕಾರ್ಯ ನೀವು ಮಾಡ್ತಾ ಇದ್ದರೆ ನಿಷ್ಠೆಯಿಂದ ನಡೆದಾಡುವ ದೇವಸ್ಥಾನಗಳಿದ್ದಂತೆ ನೀವು. ಆ ಮಹತ್ವ ನಮಗಿದೆ. ಹೋಗಲಿ, ಗುರುವಿಗೆ ಯಾಕೆ ಮಹತ್ವ ಇದೆ? ಬುಡಕ್ಕೆ ಬರೋಣ. ಗುರುವಿಗೆ ಯಾಕೆ ಮಹತ್ವ ಇದೆ? ಗುರುವನ್ನು ಯಾಕೆ ನಾವು ಪೂಜೆ ಮಾಡ್ತೇವೆ? ಯಾಕೆ ಗುರುವಿಗೆ ನಾವು ಅಡ್ಡ ಬಿಡ್ತೇವೆ? ಅಂದರೆ ಗುರು ದೇವರಿಗೂ ಭಕ್ತರಿಗೂ, ರಾಮನಿಗೂ ಮತ್ತು ನಿಮಗೂ ಮಧ್ಯೆ ಇರ್ತಕ್ಕಂಥ ಒಂದು ಸೇತುವೆ ಅದು. ರಾಮನ ಅನುಗ್ರಹ ಗುರುವಿನ ಮೂಲಕ ನಿಮಗೆ ಪ್ರಾಪ್ತ ಆಗುವಂಥದ್ದು. ಹಾಗೆ ನಿಮ್ಮನ್ನು ರಾಮನ ಸನ್ನಿಧಿಗೆ ಕೊಂಡೊಯ್ದು ರಾಮನ ಆಶೀರ್ವಾದ ಕೊಡಿಸ್ತಕ್ಕಂಥವ್ರು ಗುರುಗಳು ನಿಮಗೆ. ಹಾಗಾಗ್ತಾನೆ ಗುರುವಿಗೆ ಇಷ್ಟೆಲ್ಲ ಸ್ಥಾನಮಾನ, ಗೌರವ, ಪೂಜೆ ಇರ್ತಕ್ಕಂಥದ್ದು ಅಂತ. ಅಲ್ಲಿಂದ ಮುಂದಕ್ಕೆ ನೀವೇ ಇದ್ದೀರಿ. ಈಗ ಶ್ರೀರಾಮದೇವರ ಮುಂದಿನ ಹೆಜ್ಜೆಯಾಗಿ ಗುರುಪೀಠ ಇದ್ದರೆ ಅದರ ಮುಂದಿನ ಹೆಜ್ಜೆ ನೀವಿದ್ದೀರಿ. ನೀವು ಯಾಕೆ ನಿಮ್ಮ ಮಹತ್ವ ಅರ್ಥ ಮಾಡ್ಕೊಂಡಿಲ್ಲ ಅಂತ. ನೀವು ಅಲ್ಪರಲ್ಲ ನೀವು ಅಂತ. ನಿಮಗೆ ತುಂಬ ಮಹತ್ವ ಇರ್ತಕ್ಕಂಥದ್ದು ಅಂತ. ರಾಮನ ಮುಂದಿನ ಹೆಜ್ಜೆ ಗುರುವಾದರೆ ಗುರುವಿನ ಮುಂದಿನ ಹೆಜ್ಜೆಯಾಗಿ ಗುರುವಿಗೂ ಸಮಾಜಕ್ಕೂ ಮಧ್ಯೆ ನೀವು ಇರ್ತಕ್ಕಂಥವ್ರು. ಹಾಗಾಗಿ ಗುರುವಿಗೆ ಎಂಥ ಪೂಜ್ಯತೆ ಇದೆಯೋ ಅದೇ ಬಗೆಯ ಅದರ ಮುಂದಿನ ಹಂತದ ಪೂಜ್ಯತೆ ನಿಮಗಿರ್ತಕ್ಕಂಥದ್ದು ಅಂತ. ಅದಕ್ಕೆ ಸಲ್ಲುವಂತೆ ನೀವಿರಬೇಕು. ಸುದೈವ ಏನಂದರೆ ನಮ್ಮ ಗುರಿಕಾರರುಗಳು ಬಹಳ ಒಳ್ಳೆಯ ರೀತಿಯಲ್ಲಿ ಇದ್ದಾರೆ. ನಮ್ಮ ಗುರಿಕಾರರುಗಳು ಒಟ್ಟಾರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ಸಂಗತಿಗಳಿರ್ಬೋದು. ಅದು ಕಣ್ಣಿಗೆ ಕಾಣುವಷ್ಟು ಕೂಡ ಅಲ್ಲ, ಕಾಣದಷ್ಟು. ಒಂದು ಏಕೋ ಹಿ ದೋಷೋ
ಗುಣ ಸನ್ನಿಪಾತೆ ನಿಮಜ್ಜತಿ ಅಂತ ಕಾಳಿದಾಸ ಹೇಳ್ತಾನೆ. ಅಂದರೆ ನೂರಾರು ಗುಣಗಳಿದ್ದಾಗ ಒಂದು ಚಿಕ್ಕ ಪುಟ್ಟ ದೋಷ ಇದ್ದರೆ ಕಾಣಿಸೋದು ಇಲ್ಲ ಅಂತ. ಚಂದ್ರನಲ್ಲಿ ಬೆಳದಿಂಗಳಿನ ಅಸಂಖ್ಯ ಕಿರಣಗಳ ಮಧ್ಯದಲ್ಲಿ ಆ ಚಿಕ್ಕ ಕಲೆ ಕಾಣ್ತದೆ, ಅದೇನು ಅಂತ ಕಾಣೋದೇ ಇಲ್ಲ ಅಂತ ಎನ್ನುವ ಹಾಗೆ. ಆದರೆ ನಮ್ಮ ಕಣ್ಮುಂದೆ ಕಲೆ ಕೂಡ ಇಲ್ಲ ಅಂತ. ಈ ನಮ್ಮ ಗುರಿಕಾರರುಗಳು ನಿಷ್ಕಲಂಕವಾಗಿ ಸೇವೆ ಮಾಡ್ತಾ ಇದ್ದಾರೆ, ಒಳ್ಳೆಯ ರೀತಿಯಿಂದ ಸೇವೆ ಮಾಡ್ತಾ ಇದ್ದಾರೆ. ಸಮಾಜವು ಗುರಿಕಾರರನ್ನು ನಿಂದೆ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಇಡೀ ಸಮಾಜದಲ್ಲಿ ನಮ್ಮ ಕಿವಿಯಲ್ಲಿ, ಯಾಕೆಂದರೆ ಇಡೀ ಸಮಾಜ ಇಲ್ಲಿಗೆ ಬಂದು ತಲುಪ್ತದೆ, ಇಡೀ ಸಮಾಜದ ಧ್ವನಿ ನಮಗೆ ಮುಟ್ತಾನೆ ಇರ್ತದೆ ಅದು ಅಂತ. ನಿಮ್ಮ ಬಗ್ಗೆ ಬಹಳ ಒಳ್ಳೆ ಭಾವ ಇದೆ ಸಮಾಜದಲ್ಲಿ, ಗುರಿಕಾರರುಗಳ ಬಗ್ಗೆ ಬಹಳ ಒಳ್ಳೆ ಭಾವ ಇದೆ. ಆ ರೀತಿ ನಡ್ಕೊಂಡಿದ್ದೀರಿ ನೀವು ಇಲ್ಲಿವರೆಗೂ ಕೂಡ. ಹಾಗಾಗಿ ನಮ್ಮ ದೊಡ್ಡ ಆಸ್ತಿ ನೀವು, ದೊಡ್ಡ ಸಂಪತ್ತು ನೀವು. ನೀವು ಒಂದು ವೇಳೆ ಹಾಗಿಲ್ಲದೆ ಇದ್ದಿದ್ರೆ ಅದು ನಮಗೆ ನುಂಗಲಾರದ ತುತ್ತಾಗ್ತಿತ್ತು, ಅದು ಬಿಸಿ ತುಪ್ಪ ಆಗ್ತಿತ್ತು, ನಮಗೆ ಉಗುಳು ಬಂತಿಲ್ಲ ಮತ್ತು ನುಂಗು ಬಂತಿಲ್ಲ ಅಂತ. ಆದರೆ ನೀವು ಹಾಗೆ ಮಾಡಲಿಲ್ಲ. ಯಾಕೆಂದರೆ ಬೇರೆ ಪದಾಧಿಕಾರಿಗಳು ಹಾಗಲ್ಲ. ನೀವು ಬೇರೆ ಪದಾಧಿಕಾರಿಗಳು 3 ವರ್ಷ, ನೀವು 100 ವರ್ಷ. ನಿಮಗೂ ಬೇರೆ ಪದಾಧಿಕಾರಿಗಳಿಗಿರ್ತಕ್ಕಂಥ ಅಂತರ ಯಾವಜ್ಜೀವಂ. ನಿಮಗೆ ಈ ಪದವಿ ಜೀವಮಾನ ಪರ್ಯಂತ ಇರ್ತಕ್ಕಂಥದ್ದು. ಕಣ್ಣಲ್ಲಿ ಬೆಳಕಿರುವವರಿಗೆ, ರಕ್ತದಲ್ಲಿ ಚೈತನ್ಯ ಇರುವವರಿಗೆ ನೀವು ಈ ಸೇವೆ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಅಂತ. ಹಾಗಾಗಿ ಅಷ್ಟು ದೀರ್ಘವಾಗಿರ್ತಕ್ಕಂಥ ಅವಕಾಶ. ಒಂದು ಸಾರಿ ಕೊಟ್ಟ ಮೇಲೆ ನೀವು ದಾರಿ ತಪ್ಪಿದ್ರೆ ನಾವೆಲ್ಲಿಗೆ ಹೋಗೋದು? ಈಶ್ವರ ಭಸ್ಮಾಸುರನ ಕಥೆ ಹೇಗಾಗ್ಬಿಡ್ಬೋದು ಅದು ಅಂತ. ಹಾಗೆ ಮಾಡಲಿಲ್ಲ ಅಂತ. ಈಶ್ವರ ದೇವರಿಗೆ ಬಂದಂಥ ಸಂದರ್ಭ ಬರಲಿಲ್ಲ ನಮಗೆ ಅಂತ. ನಮ್ಮಲ್ಲಿ ಭಸ್ಮಾಸುರರು ಇಲ್ಲ ಅಂತ, ಭಸ್ಮಾಸುರರು ಇಲ್ಲ ನಮ್ಮಲ್ಲಿ ಅಂತ. ಅದಕ್ಕೆ ನಾವು ತುಂಬ ಸಂತೋಷ ಪಡ್ತಕ್ಕಂಥದ್ದು. ಹಾಗಾಗಿ ಗುರುವಿಗೆ ಎಂಥ ಒಂದು ಮಹತ್ವ, ಒಂದು ಪೂಜ್ಯತೆ ಇದೆಯೋ ಅದೇ ಬಗೆಯ ಅದರ ಮುಂದಿನ ಹಂತದ ಪೂಜ್ಯತೆ ನಿಮಗೆಲ್ಲ ಇರ್ತಕ್ಕಂಥದ್ದು ಎಂಬುದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡ್ರೆ ನಿಮ್ಮ ನಡೆನುಡಿ ಬೇರೆ ಆಗ್ತದೆ, ನಿಮ್ಮ ದೃಷ್ಟಿ ಭಾವ ಮಾತು ಬೇರೆ ಆಗ್ತದೆ, ನೀವು ಹೋಗುವ ದಾರಿ ರೀತಿ ಬೇರೆ ಆಗ್ತದೆ. ಅದಾಗಬೇಕು ಅನ್ನೋ ಅಪೇಕ್ಷೆಯಿಂದ ಈ ಮಾತುಗಳನ್ನು ನಾವು ಹೇಳ್ತಾ ಇರ್ತಕ್ಕಂಥದ್ದು ಅಂತ. ಒಂದು ಉದಾಹರಣೆಯನ್ನು ಕೊಟ್ಟು ಕೊನೆ ಹಂತಕ್ಕೆ ಬರ್ತಾ ಇದ್ದೆ ನಾವು ನಮ್ಮ ಮಾತುಗಳಲ್ಲಿ. ಗುರು ಮತ್ತು ನೀವು ಏನು ಅಂತ ಒಟ್ಟು ಸಮಾಜದಲ್ಲಿ ಅಂತ. ಸಮಸ್ತ ಸಮಾಜವನ್ನು ಒಂದು ಶರೀರ ಅಂತ ಸ್ವೀಕಾರ ಮಾಡೋದಾದರೆ ಆ ಇಡೀ ಸಮಾಜದ ಮಿದುಳು, ಮಸ್ತಿಷ್ಕ, ಜ್ಞಾನಸ್ಥಾನ ಅದು ಗುರುಪೀಠ. ಯಾಕೆಂದರೆ ಜ್ಞಾನ ತಾನೇ. ಮಠ ಅಂದರೆ ಏನು, ಗುರು ಅಂದರೆ ಏನು? ಜ್ಞಾನ ಕೊಡ್ತಕ್ಕಂಥವನು ಅಂತ. ಇಡೀ ದೇಹದಲ್ಲಿ ಜ್ಞಾನದ ಭಾಗ ಯಾವುದು, ಅರಿವಿನ ಭಾಗ ಯಾವುದು, ತಿಳಿವಿನ ಭಾಗ ಯಾವುದು ಅಂದರೆ ಮಸ್ತಿಷ್ಕ, ಮಿದುಳು ಅಂತ. ಆ ಸ್ಥಾನದಲ್ಲಿ ಗುರುಪೀಠ ಇರತಕ್ಕಂಥದ್ದು. ನೀವೆಲ್ಲ ಈ ಗುರಿಕಾರರುಗಳ ಸಮೂಹ ನರಮಂಡಲ ಅದು ಅಂತ, ಒಂದು ದೇಹದ ನರಮಂಡಲ ಇದ್ದಂತೆ ಅಂತ. ಮಿದುಳು ತಲೆಯಿಂದ ಹಿಡಿದು ಎಲ್ಲಿಗೂ ಹೋಗೋದಿಲ್ಲ, ಅದು ಇರುವಲ್ಲೇ ಇರ್ತದೆ. ಅದು ಕೈ ಬೆರಳ ತುದಿಗೆ, ಕಾಲು ಬೆರಳ ತುದಿಗೆ ಹೋಗಿ ಕೆಲಸ ಮಾಡೋದು ಯಾವುದು? ಮಿದುಳಿನ ಸೂಚನೆ ದೇಹದ ಮೂಲೆಗೆ ಯಾವುದ್ರ ಮೂಲಕ ಹೋಗುವಂಥದ್ದು? ಆಲೋಚನೆ ಮಾಡಿ ನೀವು. ಎಲ್ಲಿಂದ, ಯಾವುದು ಮಾಧ್ಯಮ, ಯಾವುದು ದ್ವಾರ ಅಂತ. ಮಿದುಳಿಗೆ 2 ಬಗೆಯ ಕಾರ್ಯಗಳಿದೆ. ಒಂದು ಜ್ಞಾನ ಕಾರ್ಯ, ಇನ್ನೊಂದು ಕ್ರಿಯಾಭಾಗ. ಜ್ಞಾನ ಮತ್ತು ಕ್ರಿಯೆ 2 ಇದೆ. ಅಂದರೆ ಮಿದುಳಿಗೆ ಸಂವೇದನೆ ಇದೆ. ಮುಟ್ಟಿದರೆ ಗೊತ್ತಾಗುವಂಥದ್ದು, ಬಿಸಿ ಗೊತ್ತಾಗುವಂಥದ್ದು, ತಂಪು ಗೊತ್ತಾಗುವಂಥದ್ದು ಅಲ್ವಾ, ರುಚಿ ಗೊತ್ತಾಗುವಂಥದ್ದು, ಕಾಣುವ ಸಂವೇದನೆ ಇದೆ ಮಿದುಳಿಗೆ ಅಂತ. ಈ ಜ್ಞಾನ ಅಂತ. ಇನ್ನೊಂದು ಕ್ರಿಯೆ ಅಂತ. ಇದ್ದಕ್ಕಿದ್ದಂಥ ಕೈ ಹಿಂತೊಗೊಳ್ತೇವೆ ನಾವು. ಬೆಂಕಿಗೆ ಕೈ ಹಾಕಿದರೆ, ಗೊತ್ತಿದ್ದ ಕೈ ಹಾಕಿದರೆ ಇದ್ದಕ್ಕಿದ್ದಂಥ ಕೈ ಹಿಂತೊಗೊಳ್ತೇವೆ, ಕ್ರಿಯೆಗಳು ಅಂತ. ಈ ಭಾಗ ಇನ್ನೊಂದು ಅಂತ. ಇದೆರಡೂ ಕೂಡ ಈ ನರವ್ಯೂಹದ ಮೂಲಕವೇ ನಡೀತಕ್ಕಂಥದ್ದು ಅಂತ. ಹಾಗಾಗಿ ನಮ್ಮ ಮಠದ ಅರಿವಿನ ಭಾಗ ಇರ್ಬೋದು, ಮಠದ ಈ ಸೇವಾ ಕ್ಷೇತ್ರ ಇರ್ಬೋದು, ಕಾರ್ಯಭಾಗ ಇರ್ಬೋದು, ಇದೆಲ್ಲ ನಿಮ್ಮ ಮೂಲಕ ನಡೀತಕ್ಕಂಥದ್ದು. ಸಮಾಜದ ಕೊನೆಯ ಶಿಷ್ಯನವರೆಗೂ ಮಠದ ಎಲ್ಲ ಕಾರ್ಯಗಳು ಮತ್ತು ಮಠದ ಎಲ್ಲ ಅನುಗ್ರಹ, ಆಶೀರ್ವಾದ ನಿಮ್ಮ ಮೂಲಕ ಅಲ್ಲಿವರೆಗೆ ಹರಿತಕ್ಕಂಥದ್ದು ಅಂತ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ದೊಡ್ಡ ಎಡವಟ್ಟಾಗ್ತದೆ. ಅಂದರೆ ಇದನ್ನು ಹೇಳುವಾಗ, ನಿಮ್ಮ ಮಹತ್ವವನ್ನು ಹೇಳುವಾಗ ಪಕ್ಕದಲ್ಲಿ ಈ ಮಾತು ಕೂಡ ಇದೆ ಅಂತ. ಈಗ ಒಂದು ವ್ಯಕ್ತಿ, ಒಂದು ವಸ್ತು ಮಹತ್ವದ್ದು ಅಂದರೆ ಅದು ಹೆಚ್ಚು ಕಡಿಮೆ ಆದರೆ ದೊಡ್ಡ ಎಡವಟ್ಟೆ ಆಗ್ತದೆ ಅಂತ, ಸಣ್ಣ ಎಡವಟ್ಟಲ್ಲ ಅಂತ. ಸ್ವಲ್ಪ ವ್ಯತ್ಯಾಸ ಆದರೆ ಪಾರ್ಶ್ವಾಘಾತ ಅಂತ ಹೇಳ್ತಾರಲ್ಲ, ಒಂದು ಭಾಗವೇ ಕೆಲಸ ಮಾಡೋದಿಲ್ಲ. ಎಡಗೈ ನಿಯಂತ್ರಣದಲ್ಲಿಲ್ಲ, ಎಡಗಾಲು ನಿಯಂತ್ರಣದಲ್ಲಿಲ್ಲ, ಎಡಗಣ್ಣು ನಿಯಂತ್ರಣದಲ್ಲಿಲ್ಲ. ಈ ನರವ್ಯೂಹದಲ್ಲಿ ಸಣ್ಣ ಎಡವಟ್ಟಾದ್ರೆ ಏನಾಗ್ಬೋದು ಅಂತ. ನಮ್ಮ ಕೈ ನಾವು ಹೇಳಿದ್ದನ್ನು ಕೇಳೋದಿಲ್ಲ ಅಂತ, ಮಿದುಳಿನ ಸೂಚನೆ ಕೈಗೆ ತಲುಪೋದಿಲ್ಲ ಅಂತ.
ಕೈಯ ಸಂವೇದನೆ ಮಿದುಳಿಗೆ ಮುಟ್ಟೋದಿಲ್ಲ ಅಂತ, ಸುಟ್ಟರೂ ಗೊತ್ತಾಗೋದಿಲ್ಲ. ಹೀಗಾಗ್ಬೋದು. ಹೀಗಾಗಬೇಕಾ? ನಾವ್ಯಾರಾದರೂ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ, ಗುರಿಕಾರರುಗಳು ನಮ್ಮ ಘಟಕದಲ್ಲಿ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಆಗೋದೇನೆಂದರೆ, ಅದಷ್ಟು ಭಾಗಕ್ಕೆ ಅದು ಪಾರ್ಶ್ವಾಘಾತವೇ, ಅದು ಪ್ಯಾರಲಿಸಿಸ್ ಅಟ್ಯಾಕ್, ಅದು ಅದಷ್ಟು ಭಾಗಕ್ಕೆ ಅಂತ ನಾವು ಹೊಣೆ ಆಗ್ತೇವೆ ಅದಕ್ಕೆ ಅಂತ. ಮಹತ್ವವನ್ನು ಆಲೋಚನೆ ಮಾಡಿ. ಎಷ್ಟೇ ಒಳ್ಳೆಯ ಮಿದುಳಾದರೂ ಕೂಡ ಮುಂದೆ ನರವ್ಯೂಹ ಕೆಲಸ ಮಾಡದಿದ್ರೆ ಏನು ಉಪಯೋಗ ಹೇಳಿ ಅಂತ. ಯಾವ ಘಟಕಕ್ಕೂ ಕೂಡ ಪಾರ್ಶ್ವಾಘಾತ ಆಗಬಾರ್ದು. ಯಾವ ಘಟಕವೂ ಕೂಡ ನಿಷ್ಕ್ರಿಯ, ಜಡ, ಸ್ತಬ್ಧ, ಚೈತನ್ಯ ಶೂನ್ಯ ಆಗಬಾರ್ದು. ಆ ಜವಾಬ್ದಾರಿ ಪ್ರತಿಯೊಬ್ಬ ಗುರಿಕಾರನ ಮೇಲಿದೆ ಅಂತ. ಪ್ರತಿಯೊಬ್ಬ ಗುರಿಕಾರನ ಮೇಲಿದೆ. ನಿಮ್ಮವರೆಗೆ ಬಂದಿದ್ದನ್ನು ನಿಮ್ಮ ಮುಂದಕ್ಕೆ ತಲುಪಿಸ್ತಕ್ಕಂಥದ್ದು. ಇಟ್ಕೊಂಡ್ರೆ ಭಾರ ಆಗ್ತದೆ ನಿಮಗೆ. ಸರಿಯಾಗಿ ನೆನಪಿಟ್ಟುಕೊಳ್ಳಿ ಇದನ್ನು. ಇಟ್ಕೊಳ್ಳೋರಲ್ಲ ನೀವು. ಈಗ ಶಿಷ್ಯರು ಕಾಣಿಕೆ ಕೊಡ್ತಾರೆ, ನೀವು ಇಟ್ಕೊಂಡ್ರೆ ಏನಾಗ್ತದೆ? ಅದನ್ನು ಭಾರ ಆಗ್ತದೋ ಇಲ್ವೋ? ಗುರುಪೀಠಕ್ಕೆ ಶಿಷ್ಯರು ಕಾಣಿಕೆ ಕೊಡ್ತಾರೆ, ಇಟ್ಕೊಂಡ್ರೆ ಭಾರ ಆಗ್ತದೋ ಇಲ್ವೋ? ಜನ್ಮ ಜನ್ಮಕ್ಕೆ ಭಾರ ಅದು. ಹಾಗೆ ಗುರು ಕೊಟ್ಟ ಸಂದೇಶಗಳು, ಸೂಚನೆಗಳು, ಆಶೀರ್ವಾದಗಳು, ಅನುಗ್ರಹಗಳು ಶಿಷ್ಯವರ್ಗಕ್ಕೆ ತಲುಪದೇ ಇದ್ದರೆ ಅದು ಕೂಡ ಭಾರ ಆಗಿ ಆಗ್ತದೆ. ಅದು ಕರ್ತವ್ಯ ಲೋಪ. ಅದು ಆಗಕೂಡದು. ನಾವು ಕೇಳ್ತೇವೆ ಹಿಂದೆಲ್ಲ ಅಂತ. ತುಂಬೂರು ನಾರದ ವಿರಾಧನ ಕತೆ ಕೇಳ್ತೇವೆ. ರಾಮ ವಿರಾಧನ ಸಂಹಾರ ಮಾಡುವಾಗ ಅವನ ಕೊರಳ ಮೇಲೆ ಕಾಲಿಟ್ಟನಂತೆ. ಇದ್ದಕ್ಕಿದ್ದಂತೆ ಎಚ್ಚರ ಆಯಿತು ವಿರಾಧನಿಗೆ, ನಾನು ವಿರಾಧ ಅಲ್ಲ ಅಂತ. ಮತ್ತು ಯಾರು ನೀನು? ನಾನು ತುಂಬೂರು ಗಂಧರ್ವ ಅಂತ. ಗಾಯಕ, ದೇವಲೋಕದ ಗಾಯಕ. ಹಾಗಾಗಿ ಕೊರಳ ಮೇಲೆ ಕಾಲಿಟ್ಟುಕೊಳ್ಳೆ ಅವನಿಗೆ ಎಚ್ಚರಿಕೆ ಆಗಿತ್ತು ವಿರಾಧನಿಗೆ ಅಂತ. ಮತ್ತು ಇಲ್ಲೇ ಆಗಿ ಬಂದೆ ಅಂತ. ಇಲ್ಲ, ಕುಬೇರನ ಮುಂದೆ ಸಮಯಕ್ಕೆ ಸರಿಯಾಗಿ ನಾನು ಉಪಸ್ಥಿತನಾಗದೇ ಇದ್ದಾಗ, ಯಾವ ಹೊತ್ತಿಗೆ ಇರಬೇಕಾಗಿತ್ತು ಅಲ್ಲಿಗೆ ನನ್ನ ಕರ್ತವ್ಯದಲ್ಲಿ, ಆ ಹೊತ್ತಿಗೆ ಅಲ್ಲಿ ಇರದೇ ಇದ್ದಾಗ ಕುಬೇರ ಶಪಿಸಿದ್ದು, ನೀನು ಇಲ್ಲಿರ್ಲಿಕ್ಕೆ ಲಾಯಕಲ್ಲ, ಹೋಗಿ ಭೂಮಿಗೆ ಬೀಳು ಅಂತ ಶಪಿಸಿದ್ರಿಂದ ನಾನು ಇಲ್ಲಿ ಬಂದು ಈ ರೀತಿ ಆದೆ. ಹಾಗಾಗಿ ಆರಾಧನೆ, ಆರಾಧ ಆಗಿರಬೇಕಾದ್ರೆ ವಿರಾಧ ಅಂತ ಆಗಿಬಿಟ್ಟಿದೆ ನಾವು ನೋಡಿ ಅಂತ. ಕರ್ತವ್ಯ ಲೋಪವನ್ನು ನಾವು ಯಾವ ಕಾರಣಕ್ಕೂ ಕೂಡ ಮಾಡಬಾರ್ದು ಅನ್ನೋದಕ್ಕೋಸ್ಕರವಾಗಿ ಮಾತುಗಳನ್ನು ಹೇಳಿದ್ವು. ಇನ್ನು ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಪ್ರತಿಫಲಾಪೇಕ್ಷೆ ಇಲ್ಲದೆ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು ನೀವೆಲ್ಲರೂ ಕೂಡ. ಅದು ನಿಮ್ಮ ವಿಶೇಷವೂ ಕೂಡ ಹೌದು. ನೀವು ಮಠದ ಉದ್ಯೋಗಿಗಳಲ್ಲ, ಮಠದ ವೇತನ ಭಾಗಿಗಳಲ್ಲ ನೀವೆಲ್ಲರೂ ಕೂಡ ಅಂತ ನೋಡಿ. ಒಂದು ದೃಷ್ಟಿಯಿಂದ ಹಿಂದಿನ ಕಾಲಕ್ಕಿಂತ ಇಂದಿನ ಕಾಲ ಸ್ವಲ್ಪ ಶ್ರೇಷ್ಠವಾಗಿದೆ ಅಂತ. ಹಿಂದಿನ ಕಾಲದಲ್ಲಿ ಕೆಲವು ಪ್ರದೇಶಗಳು, ಎಲ್ಲ ಪ್ರದೇಶಗಳ ಆ ರೀತಿ ಇತ್ತು ಅಂತ ಹೇಳೋದಿಲ್ಲ, ಕೆಲವು ಪ್ರದೇಶಗಳಲ್ಲಿ ಈ ದೀಪ ಕಾಣಿಕೆ ಅಥವಾ ಮನೆ ಕಾಣಿಕೆ, ಮನೆ ಹಣ, ಕಾಲ ಕಾಣಿಕೆ ಸಂಗ್ರಹ ಮಾಡುವಾಗ ನನಗೊಂದು ಸಣ್ಣ ಪಾಲಿರ್ತಿತ್ತು ಅದರಲ್ಲಿ. ಆಗೊಂದು ಕಾಲ ಇತ್ತು. ಯಾಕೆಂದರೆ ಅಷ್ಟು ಪಾಪ ಆ ಕಾಲ ಗುರುಗಳಿಗೆ ಅಷ್ಟು ಕಷ್ಟ ಕೊಟ್ಟಿದೆ ಆ ಸಂದರ್ಭ ಅಂತ ನಾವು ಅಂದ್ಕೊಳ್ತೇವೆ ನಾವು. ಆದರೆ ಆ ಕಾಲಕ್ಕಿಂತ ಮುಂದುವರೆದು ಬಂದು ಈ ಕಾಲದಲ್ಲಿ ನೀವು ಹೇಗಿದ್ದೀರಿ ಅಂದರೆ ಪೂರ್ತಿ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾಯಿದ್ದೀರಿ, ಸಂಪೂರ್ಣ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾಯಿದ್ದೀರಿ. ಹಾಗಾಗಿ ಸೇವೆಗೆ ಅತ್ಯಂತ ಹೆಚ್ಚು ಮಹತ್ವ ಇದೆ. ಈಗ ಪ್ರತಿಫಲಾಪೇಕ್ಷೆ ಇದ್ದು ಮಾಡ್ತಕ್ಕಂಥ ಕಾರ್ಯಕ್ಕೂ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡ್ತಕ್ಕಂಥ ಕಾರ್ಯಕ್ಕೂ ವ್ಯತ್ಯಾಸ ಇಲ್ವಾ? ಗೀತೆಯಲ್ಲಿ ಕೃಷ್ಣ ಹೇಳಿದ್ದೇನೋ ಅಂತ, ಅಂಥ ಕರ್ಮವನ್ನು ಮಾಡು, ಫಲಾಪೇಕ್ಷೆ ಇಲ್ಲದೆ ಇರ್ತಕ್ಕಂಥ ಕರ್ಮವನ್ನು ಮಾಡು ಅಂತ, ಅದನ್ನೇ ಮಾಡ್ತಾ ಇರ್ತಕ್ಕಂಥದ್ದು ನೀವು. ಗೀತಾಚಾರ್ಯನ ವಾಕ್ಯವನ್ನೇ ನೀವು ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಆ ರೀತಿ ನೀವು ಸೇವೆ ಮಾಡ್ತಾ ಇದ್ದೀರಿ ಪ್ರತಿಫಲಾಪೇಕ್ಷೆ ಇಲ್ಲದೆ. ಇವತ್ತೊಂದು ನಿಮಗೇನಾದ್ರು ಒಂದು ಆಶೀರ್ವಾದವನ್ನು ಕೊಡಬೇಕು ಅಂತ ನಮ್ಗೆ ಅನ್ನಿಸ್ತು, ನಿಮ್ಮನ್ನು ಗುರುತಿಸಬೇಕು ಅಂತ ಅನ್ನಿಸ್ತು. ಹಾಗಾಗಿ ಒಂದು 3 ಬಗೆಯ ಆಶೀರ್ವಾದವನ್ನು ಇವತ್ತು ನಿಮಗೆ ಇಂದು ಇಲ್ಲಿ ಪ್ರಕಟಿಸ್ತಾ ಇದ್ದೇವೆ. ಅದಕ್ಕೋಸ್ಕರವೇ ಮಂಡಲದ ಪ್ರಧಾನ ಗುರಿಕಾರನ ಕರೆದು ಒಂದು ಸಣ್ಣ ಸಮಾಲೋಚನೆಯನ್ನು ಈ ಆಶೀರ್ವಚನದ ಮೊದಲು ಸಭೆಯ ಆರಂಭದಲ್ಲಿ ಮಾಡಿದ್ವು. 3 ಬಗೆಯ ಘೋಷಣೆಗಳು. ಅದೇನೆಂದರೆ, ವರ್ಷದಲ್ಲಿ ಒಂದು ದಿನವನ್ನು ನಾವು ಗುರಿಕಾರರ ದಿನವನ್ನಾಗಿ ಆಚರಣೆ ಮಾಡ್ತೇವೆ ಮಠದಲ್ಲಿ ಅಂತ. ವರ್ಷದಲ್ಲಿ ಒಂದು ದಿನ ಚಾತುರ್ಮಾಸ್ಯದಲ್ಲೇ ಬರ್ತದೆ ಆ ದಿನ. ಚಾತುರ್ಮಾಸ್ಯದ ಕೊನೆಯ ಭಾನುವಾರ, ಚಾತುರ್ಮಾಸ್ಯದ ಕೊನೆಯ ಭಾನುವಾರ, ಪ್ರತಿ ವರ್ಷ ಚಾತುರ್ಮಾಸ್ಯದ ಕೊನೆಯ ಭಾನುವಾರ, ಸೀಮೋಲ್ಲಂಘನಕ್ಕಿಂತ ಹಿಂದಿನ ಭಾನುವಾರ, ಅದು ನಿಮಗಾಗಿರ್ತಕ್ಕಂಥದ್ದು ಒಂದು, ಅದು ಗುರಿಕಾರರುಗಳ ದಿನ ಅಂತ. ಈಗ ನೀವು ನಿರೀಕ್ಷೆ ಮಾಡ್ತೀರಿ, ನೀವೆಲ್ಲ ಬರಬೇಕು ಅಂತ ಗುರುಗಳು ಹೇಳ್ತಾರೆ ಅವತ್ತು, ಸರಿ ಅದಕ್ಕೆ ತಯಾರಿ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳೋದು ಕೂಡ ಹೌದು. ಆದರೆ ಎಂದಿನಂತೆ ಹೇಳೋದಿಲ್ಲ, ಸ್ವಲ್ಪ ವಿಶೇಷ ಇದೆ ಈ ಬಾರಿ ಅಂತ. ಆ ದಿನದಂದು 1000 ಆಹುತಿಗಳಿಗೆ ಕಡಿಮೆ ಇಲ್ದಿರ್ತಕ್ಕಂಥ ಗ್ರಹ ಶಾಂತಿಯನ್ನು
ನಿಮ್ಮ ಸಲುವಾಗಿ ನಾವು ಮಾಡ್ತೇವೆ ಮಠದಲ್ಲಿ ಅಂತ, ಎಲ್ಲ ಗುರುಕಾರರ ಸಲುವಾಗಿ. ಯಾಕೆಂದರೆ ಈಗ ಎಲ್ಲ ಗ್ರಹಕ್ಕಿಂತ ಅನುಗ್ರಹ ಮೇಲಂತೆ, ಈ ನವಗ್ರಹಗಳಿಗಿಂತ ಅನುಗ್ರಹ ಮೇಲೆ ಅಂತ ಹೇಳ್ತಾರೆ. ಹಾಗಾಗಿ ನವಗ್ರಹಗಳ ಪೀಡೆ ನಮಗಿರ್ಬೋದು, ಯಾರಿಗೋ ಶನಿ ಕಾಡಿರ್ಬೋದು, ಯಾರಿಗೋ ಗುರುಬಲ ಕಡಿಮೆ ಇರ್ಬೋದು, ಯಾರಿಗೋ ಬುಧ ದಶೆ ಸ್ವಲ್ಪ ತೊಂದರೆ ಕೊಡ್ತಾ ಇರ್ಬೋದು, ಏನೇನೋ ಪಾಪ. ನೀವು ಕೂಡ ನಿಮಗೊಂದು ಸಂಸಾರ ಮನೆ ಅಂತ ಇರ್ತದೆ, ದೇಹ ಕಾಯಿಲೆ ಕಸಾಲೆ ನಿಮಗೂ ಕೂಡ ಇರ್ತದಲ್ವಾ. ಹಾಗಾಗಿ ಆ ನಿಮ್ಮ ಕಷ್ಟಗಳ ಪರಿಹಾರದ ಸಲುವಾಗಿ ನಿಮ್ಮ ಸೌಭಾಗ್ಯದ ಪ್ರಾಪ್ತಿಯನ್ನು ಸಂಕಲ್ಪ ಮಾಡಿ ವರ್ಷಕ್ಕೆ ಒಂದು ದಿನ ನಿಮ್ಮ ಸಲುವಾಗಿ ದೊಡ್ಡ ಪ್ರಮಾಣದ ಗ್ರಹ ಶಾಂತಿ, 1000ಕ್ಕಿಂತ ಮಿಕ್ಕಿ ಗುರಿಕಾರರಿದ್ದೀರಿ ನಮ್ಮಲ್ಲಿ ನೀವು. ಹಾಗಾಗಿ 1000ಕ್ಕಿಂತ ಹೆಚ್ಚು ಆಹುತಿಗಳ ಗ್ರಹ ಶಾಂತಿಯನ್ನು ನಿಮ್ಮ ಸಲುವಾಗಿ ಮಠದಲ್ಲಿ ಮಾಡಲಾಗ್ತದೆ. ದೊಡ್ಡದೊಂದು ಸಂಕಲ್ಪ ವೇದಿಕೆಯನ್ನು ನಿರ್ಮಾಣ ಮಾಡಿ ನೀವೆಲ್ಲರೂ ಗಂಡ ಹೆಂಡತಿ ಬರಬೇಕು, ಎಲ್ಲರೂ ಕೂಡ ದಂಪತಿ ಸಹಿತರಾಗಿ ಬರಬೇಕು. ಸಾಲಾಗಿ ನಿಮ್ಮನ್ನು 1000 ಜನರನ್ನು ಕೂರಿಸಿ ಸಂಕಲ್ಪ ಮಾಡಿಸಿ ಗ್ರಹ ಶಾಂತಿಯನ್ನು ಮಾಡಲಾಗ್ತದೆ. ಇನ್ನೂ ಬೇರೆ ಏನಾದರೂ ಮಾಡ್ಬೋದು, ಅದು ಹಾಗೆ ಇರಲಿ, ನಿಮ್ಗೆ ಅವತ್ತು ಗೊತ್ತಾಗಲಿ, ಬಂದಾಗ ಗೊತ್ತಾಗಲಿ. ಇವತ್ತೇ ನಿಮಗೆ ಇದಕ್ಕಿಂತ ಹೆಚ್ಚಿನ ವಿವರವನ್ನು ನಿಮಗೆ ನಾವು ಕೊಡೋದಿಲ್ಲ, ಯಾಕೆಂದರೆ ಒಂಚೂರು ಸಸ್ಪೆನ್ಸ್ ಕೂಡ ಇರಬೇಕಂತೆ ಒಂಚೂರು ಅಂತ. ಹಾಗಾಗಿ ಹಾಗೆ ಹೇಳೋಣ ಅದನ್ನು. ಇದಂತೂ ನಿಮ್ಮ ಸಲುವಾಗಿ ವರ್ಷಕ್ಕೆ ಒಂದು ದಿನ ನಡೀತದೆ. ಹಾಗಾಗಿ ಆ ಸಲುವಾಗಿ ಗುರು ಸನ್ನಿಧಿಯಲ್ಲಿ ಚಾತುರ್ಮಾಸ್ಯದ ಅವಧಿಯಲ್ಲಿ ಗುರು ಸಂಕಲ್ಪಂತದ ನಡೀತಕ್ಕಂಥ ಗ್ರಹಶಾಂತಿಯಲ್ಲಿ ಭಾಗವಹಿಸೋ ಸಲುವಾಗಿ ನೀವೆಲ್ಲರೂ ಕೂಡ ಮಠಕ್ಕೆ ಪ್ರತಿ ವರ್ಷವೂ ಕೂಡ ಬರಬೇಕು ಆ ದಿನದಂದು ಎಂಬುದು ಒಂದನೆಯದ್ದು. ಮತ್ತು ಎರಡನೇದು, ನೀವೆಲ್ಲ ಸಾಟಿ ಮತ್ತು ಸಣ್ಣದು ಇದನ್ನು ಪಡ್ಕೊಂಡಿದ್ದೀರಿ ಅಂತ. ನೀವು ಗುರುಕಾರ ಅನ್ನೋದಕ್ಕೇನಿದೆ ಅಂದರೆ ಒಂದು ಶ್ರೀಮುದ್ರೆಯಿಂದ ಕೂಡಿರ್ತಕ್ಕಂಥ ಒಂದು ಸಾಟಿ, ಅದು ನಿಮ್ಮ ಹೆಗಲ ಮೇಲಿದೆ. ಮತ್ತು ರಾಯಸ ಕೂಡ ನಿಮಗಿದೆ, ರಾಯಸ ಕೂಡ ನಿಮಗೆ ಸಿಕ್ಕಿದೆ. ಸಣ್ಣದು ಅಂತ ಕರೀತಾರೆ ಅದನ್ನು, ಸಣ್ಣದು ಮತ್ತು ಸಾಟಿ ಅದೆರಡು ನಿಮಗಿದೆ. ಇದೆರಡು ಅಲ್ಲದೆ ಮೂರನೇ ಒಂದು ಸುವಸ್ತುವನ್ನು ಕೊಡುವಂಥ ಒಂದು ಉದ್ದೇಶ ನಮಗಿರ್ತಕ್ಕಂಥದ್ದು. ಅದು ಒಂದು ಅಂದರೆ ಪರಂಪರೆಗೆ ಸಲ್ಲುವಂಥ ಶೋಭಾಯಮಾನವಾಗಿರ್ತಕ್ಕಂಥ ಒಂದು ಗುರು ಅನುಗ್ರಹಪೂರ್ವಕವಾಗಿರ್ತಕ್ಕಂಥ ಒಂದು ಪೇಟ ಪ್ರತಿಯೊಬ್ಬರಿಗೂ ಕೂಡ ಪ್ರಾಪ್ತವಾಗಲಿಕ್ಕಿರ್ತಕ್ಕಂಥದ್ದು. ಮುಂಡಾಸು ಅಥವಾ ಪೇಟ ಅಂತ ಅದನ್ನು ಹೇಳ್ಬೋದು. ಕಾರ್ಯಗಳ ಸಂದರ್ಭದಲ್ಲಿ ನೀವು ಧಾರಣೆ ಮಾಡಿ ಕೊಡ್ತಾಗ ಇಡೀ ಸಭೆಗೆ ನೀವು ಅಲಂಕಾರವಾಗಿ ಕಾಣುವಂತೆ, ಇಡೀ ಸಭೆಗೆ ನೀವು ಶೋಭೆಯಿಂದ ಕಾಣುವಂತೆ, ನೀವು ಯಾರು ಅಂತ ಸಭೆಗೆ ಗೊತ್ತಾಗುವಂತೆ ಒಂದು ಪೇಟವನ್ನು ಕೂಡ, ಮೈಸೂರು ಪೇಟ ಅಲ್ಲ, ಅದಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಶ್ರೀಮಠದ ಪರಂಪರೆಗೆ ಹೆಚ್ಚು ಹತ್ತಿರ ಇರತಕ್ಕಂಥ ಒಂದು ಪೇಟವನ್ನು ಕೂಡ ನಿಮಗೆ ಪ್ರತಿಯೊಬ್ಬರಿಗೂ ಗುರುಕಾರರಿಗೂ ಕೂಡ ನಾವು ಕೊಡಲಿಕ್ಕಿರುವಂಥದ್ದು. ಮೂರನೇದು ಮತ್ತು ಕೊನೆಯದು, ಇನ್ನು ಮುಂದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಈ ಗೋಕರ್ಣ ಮಂಡಲದ ವ್ಯಾಪ್ತಿಯಲ್ಲಿರ್ತಕ್ಕಂಥ ನಾವಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಂತ್ರಾಕ್ಷತೆ ಕೊಡುವಾಗ ಪ್ರಥಮ ಮಂತ್ರಾಕ್ಷತೆ ಗುರುಕಾರರುಗಳಿಗೆ. ಇನ್ನು ಮುಂದೆ ಮೊಟ್ಟ ಮೊದಲು ಗುರುಕಾರರುಗಳಿಗೆ ಮಂತ್ರಾಕ್ಷತೆ ಪ್ರಾಪ್ತ ಆಗಲಿಕ್ಕಿರ್ತಕ್ಕಂಥದ್ದು, ಆಮೇಲೆ ಮತ್ತುಳಿದವರಿಗೆ ಅಂತ. ಈ 3 ಬಗೆಯ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ನಾವು ಗುರುಕಾರರುಗಳಿಗೆ ಕೊಡ್ತಾ ಇದ್ದೇವೆ. ನೀವು ಯಾರು ಈ ಸೇವೆ ಮಾಡ್ತಾ ಇದ್ದೀರೋ ಇನ್ನಷ್ಟು ಸಂತೋಷವಾಗಿ ನೀವು ಸೇವೆ ಮಾಡಬೇಕು ಅನ್ನೋದು ಉದ್ದೇಶ ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದು. ಗುರುಗಳ ಆಶೀರ್ವಾದ ನಮ್ಮ ಮೇಲಿದೆ ಎಂಬ ಭಾವದಲ್ಲಿ ಇನ್ನಷ್ಟು ಸಂಭ್ರಮದಿಂದ ಈ ಸೇವೆಯನ್ನು ಮಾಡಬೇಕು. ಮತ್ತು ಈ ಅವಕಾಶ ಬಂದಾಗ ಯಾರೂ ಕೂಡ ಇಲ್ಲ ಅಂತ ಹೇಳಬಾರ್ದು ಅಂತ. ಇಡೀ ಸಮಾಜದಲ್ಲಿ ಗುರುಕಾರರಾಗಿ ಗುರು ಸೇವೆ ಮಾಡುವ ಅವಕಾಶ ಬಂದಾಗ ಯಾರೊಬ್ಬ ಶಿಷ್ಯನೂ ಕೂಡ ಇಲ್ಲ ಅಂತ ಹೇಳಬಾರದು. ಯಾಕೆಂದರೆ ಇಂಥ ಮಹತ್ವ ಇದೆ ಅಂತ, ಆ ಸ್ಥಾನಕ್ಕೆ ಇಂತಹದ್ದೊಂದು ವೈಶಿಷ್ಟ್ಯ ಇದೆ. ಬೇರೆ ಯಾವ ಪದಾಧಿಕಾರಿಗೂ ಇಲ್ಲದೆ ಇರತಕ್ಕಂಥ ಒಂದು ಅತಿಶಯವಾಗಿರ್ತಕ್ಕಂಥ ವಿಶೇಷ ಈ ಸ್ಥಾನಕ್ಕೆ ಇರ್ತಕ್ಕಂಥದ್ದು. ಮನೆ ಬಾಗಿಲಿಗೆ ಭಾಗೀರಥ್ಯ ಬಂದಾಗ ಬಾಗಿಲು ಹಾಕಬಾರ್ದು. ರಾಮ ನಿಮ್ಮನ್ನು ಆಯ್ಕೆ ಮಾಡಿದಾಗ, ಗುರುಪೀಠ ನಿಮ್ಮನ್ನು ಆಯ್ಕೆ ಮಾಡಿದಾಗ, ಸಮಾಜ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಾಗ, ನಿಮ್ಮ ಮನೆ ಬಾಗಿಲಿಗೆ ಆ ಸ್ಥಾನ, ನಿಮ್ಮ ಮನೆಗೆ ಆ ಸ್ಥಾನ ನಿಮ್ಮನ್ನು ಅರಸಿಕೊಂಡು ಬಂದಾಗ ಸೇವೆಗೆ ನಾ ಎಂಬ ಶಬ್ದವನ್ನು ಹೇಳಬಾರ್ದು, ಇಲ್ಲ ಎಂಬ ಮಾತನ್ನು ಯಾರೂ ಕೂಡ, ನೀವೆಲ್ಲ ಗುರುಕಾರರುಗಳು ಅಲ್ಲಿ ಊರಲ್ಲಿ ಹೇಳಿ, ಗುರುಗಳ ಬಾಯಲ್ಲಿ ಈ ಮಾತು ಬಂದಿದೆ ಅಂತ. ಯಾವುದೇ ಒಬ್ಬ ಶಿಷ್ಯ ಈ ಅವಕಾಶ ಬಂದಾಗ ಅವನು ಅದನ್ನು ನಿರಾಕರಿಸಬಾರ್ದು, ಅದನ್ನು ಸ್ವೀಕಾರ ಮಾಡಬೇಕು. ಅದವನ ಭಾಗ್ಯ, ಅದವನ ಒಂದು ಅದೃಷ್ಟ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಂಡು ನಿಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಹರಿಸ್ತೇವೆ. ಮಗದೊಮ್ಮೆ ಹೇಳ್ತೇವೆ, ಎಲ್ಲ ಶಿಷ್ಯರು ಶಿಷ್ಯರೇ, ಆದರೆ ನಿಮ್ಮ ಹಾಗಲ್ಲ ಅಂತ, ಗುರುಕಾರರ ಹಾಗಲ್ಲ ಅಂತ. ನೀವೆಲ್ಲ ವಿಶೇಷ ಸೇವಕರು, ವಿಶೇಷ ಜೀವಗಳು, ರಾಮನ ವಿಶೇಷ ಅನುಗ್ರಹಕ್ಕೆ ಮತ್ತು ಆಶೀರ್ವಾದಕ್ಕೆ ಪಾತ್ರ ಆಗಿರ್ತಕ್ಕಂಥವ್ರು. ನಾವು ಆಗಲೇ ಹೇಳಿದಾಗೆ ಶ್ರೀಮುದ್ರಾಂಕಿತವಾಗಿರ್ತಕ್ಕಂಥ ಸಾಟಿ ನಿಮಗಿದೆ, ಪೇಟವೂ ನಿಮ್ಮ ಮುಂದೆ ಇರಲಿಕ್ಕಿದೆ ಶ್ರೀಮುದ್ರಾಂಕಿತವಾಗಿರ್ತಕ್ಕಂಥ, ಅದು ಕೂಡ ಮಠದ ಮುದ್ರೆಯಿಂದ ಭೂಷಿತವಾಗಿರ್ತಕ್ಕಂಥ
ಪೇಟವು ಕೂಡ ನಿಮ್ಮ ಬಳಿಯಲ್ಲಿ ನಿಮ್ಮ ಮುಂದೆ ನಿಮ್ಮ ಜೊತೆಲಿ ಇರಲಿಕ್ಕಿದೆ ಇನ್ನು ಮುಂದಕ್ಕದು. ಹಾಗಾಗಿ ಅದೆಲ್ಲ ಇರತಕ್ಕಂಥ ಅತ್ಯಂತ ವಿಶೇಷವಾದ ಸೇವಕರು ನೀವು ಎಂಬುದನ್ನು ಈ ಸಮಯದಲ್ಲಿ ಉಲ್ಲೇಖ ಮಾಡಿ, ಬನ್ನಿ ನಾವೆಲ್ಲ ಸೇರಿ ರಾಮನ ಸೇವೆಯನ್ನು ಮಾಡೋಣ. ರಾಮ ಸೇವಕರಾಗಿ ರಾಮ ಸೈನಿಕರಾಗಿ ನೀವೆಲ್ಲರೂ ಕೂಡ ಕಾರ್ಯನಿರ್ವಹಿಸುವಂತಾಗಲಿ, ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ. ಹರೇ ರಾಮ.